ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು 28 ಏಪ್ರಿಲ್ 2025 ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಪಾಯಿಂಟ್ ಬೈ ಪಾಯಿಂಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಬನ್ನಿ ಗೆಳೆಯ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಕೆ ಕಸ್ತೂರಿ ರಂಗನ್ ಅವರ ನಿಧನವಾಗಿದೆ. ಅವರು ಯಾವ ಸಂಸ್ಥೆಯ ಚೇರ್ಮನ್ ಆಗಿದ್ರು? ಸೊ ಇಲ್ಲಿ ಕೆ ಕಸ್ತೂರಿ ರಂಗನ್ ಅನ್ನೋರು ಇಸ್ರೋ ಸಂಸ್ಥೆಯ ಚೇರ್ಮನ್ ಆಗಿದ್ರು. ಇವರೇನಿದ್ದಾರೆ ಕೆ ಕಸ್ತೂರಿ ರಂಗನ್ ಅವರು, ಇವರು 84ನೇ ವಯಸ್ಸಿನಲ್ಲಿ ಇವರ ನಿಧನ ಉಂಟಾಗಿದೆ. ಹಾಗೂ ಇವರು 1994ರಿಂದ 2003ರವರೆಗೆ ಇಸ್ರೋನ ಚೇರ್ಮನ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸದ್ಯದಲ್ಲಿ ಅವರು ಯಾವ ಪೋಸ್ಟ್ ಅಲ್ಲಿ ಇದ್ರ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ನಲ್ಲಿ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. 2003ರಿಂದ 2009ರವರೆಗೆ ರಾಜ್ಯಸಭೆಯ ಸದಸ್ಯರು ಕೂಡ ಇವರು ಆಗಿದ್ರು. ಮತ್ತೆ ಇವರದೇ ಒಂದು ಮಾರ್ಗದರ್ಶನದಲ್ಲಿ ಭಾರತದ ಒಂದು ಆಪರೇಷನಲ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಥವಾ IRS-1A ಇದನ್ನ ಲಾಂಚ್ ಮಾಡಲಾಗಿತ್ತು. ಇವರದೇ ಒಂದು ಕಾರ್ಯಕಾಲದಲ್ಲಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಇದನ್ನು ಕೂಡ ಶುರು ಮಾಡಲಾಗಿತ್ತು. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಅದರಲ್ಲಿ ಪ್ರಮುಖ ಪ್ರಶಸ್ತಿಗಳು ಪದ್ಮಶ್ರೀ 1982ರಲ್ಲಿ ಸಿಕ್ಕಿತ್ತು, ಪದ್ಮಭೂಷಣ 1992ರಲ್ಲಿ ಸಿಕ್ಕಿತ್ತು, ಪದ್ಮ ವಿಭೂಷಣ 2000 ಇಸ್ವಿಯಲ್ಲಿ ಸಿಕ್ಕಿತ್ತು. ಮುಂದೆ ಎರಡನೇ ಕರೆಂಟ್ ಅಫೇರ್ಸ್ ಏನಿದೆ ಅಂತಂದ್ರೆ, ಇತ್ತೀಚೆಗೆ ಚರ್ಚೆಯಲ್ಲಿರುವ ಪಾಸ್ಕೋ ಕಾಯ್ದೆಯ ಪೂರ್ಣ ಹೆಸರು ಏನು? ಸೊ ಪಾಸ್ಕೋ ಅನ್ನೋ ಒಂದು ಕಾಯ್ದೆ ಈಗ ತುಂಬಾ ಚರ್ಚೆಯಲ್ಲಿದೆ. ಯಾಕೆ ಚರ್ಚೆಯಲ್ಲಿದೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಇದರ ಪೂರ್ಣ ಫುಲ್ ಫಾರ್ಮ್ ಏನಾಗಿದೆ? ಪಾಸ್ಕೋ ಇದರ ಫುಲ್ ಫಾರ್ಮ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಆಫೆನ್ಸಸ್. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನಿದೆ ಇದರ ಸೆಕ್ಷನ್ 19ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಲು ಅನುಮತಿ ನೀಡಿದೆ. ಈ ಒಂದು ಕಾಯ್ದೆ ಏನಿದೆ ಇದರಲ್ಲಿ ಒಂದು ಸೆಕ್ಷನ್ 19ನೇ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ತುಂಬಾ ಕಾಂಟ್ರವರ್ಷಿಯಲ್ ಸೆಕ್ಷನ್. ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಅಂತ ಹೇಳಿ ಒಂದು ಅನುಮತಿಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಪ್ರಪ್ರಥಮವಾಗಿ ನಾವು ಪಾಸ್ಕೋ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಏನಿದು ಪಾಸ್ಕೋ ಕಾಯ್ದೆ? 18 ವರ್ಷದ ಕೆಳಗಿನ ಮಕ್ಕಳನ್ನ ಲೈಂಗಿಕ ನಿಂದನೆಯಿಂದ ಕಾಪಾಡಲು ಈ ಕಾಯ್ದೆಯನ್ನ 2012ರಲ್ಲಿ ತರಲಾಗಿತ್ತು. ಯಾವಾಗ? 2012ರಲ್ಲಿ. 2019ರಲ್ಲಿ ಒಂದು ತಿದ್ದುಪಡಿ ಇದರಲ್ಲಿ ಆಗಿತ್ತು. ಆ ತಿದ್ದುಪಡಿಯನ್ನ ಮಾಡಿದ ನಂತರ ಈ ಕಾಯ್ದೆಯನ್ನ ಇನ್ನಷ್ಟು ಕಠಿಣ ಮಾಡಲಾಯಿತು, ಇನ್ನಷ್ಟು ಸ್ಟ್ರಿಕ್ಟ್ ಮಾಡಲಾಯಿತು. ಸೊ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಕನ್ವೆನ್ಷನ್ ಏನಿದೆ ಅದರ ಮೇಲೆ ಸಹಿ ಮಾಡಿದ ಮೇಲೆ ಮಾತ್ರ ಈ ಕಾಯ್ದೆಯನ್ನ ಭಾರತ ತಂದಿದೆ. ಆದರೆ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇದರ ಸೆಕ್ಷನ್ 19 ನಲ್ಲಿದೆ ಪ್ರಾಬ್ಲಮ್. ಏನಿದೆ ಇದರಲ್ಲಿ, ಏನ್ ಬರ್ದಿದೆ ಈ ಸೆಕ್ಷನ್ 19 ಅಲ್ಲಿ ಅಂತಂದ್ರೆ, ಯಾವುದೇ ವ್ಯಕ್ತಿಗೆ ಕಿರಿಯರ ಮೇಲೆ ಲೈಂಗಿಕ ನಿಂದನೆ ಆದುದರ ಬಗ್ಗೆ ತಿಳಿದು ಬಂದಲ್ಲಿ ಅವರು ಅದನ್ನ ರಿಪೋರ್ಟ್ ಮಾಡುವುದು ಕಡ್ಡಾಯವಾಗಿದೆ. ಹಾಗೆ ಮಾಡದಿದ್ದಲ್ಲಿ ಅದೊಂದು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲಾಗುವುದು. ಸೊ ನಿಮ್ಗೆ ಯಾರಾದ್ರೂ ಲೈಂಗಿಕ ನಿಂದನೆ ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಿನ ಹುಡುಗರ ಮೇಲೆ ಅಥವಾ ಹುಡುಗಿಯರ ಮೇಲೆ, ಅದು ನಿಮಗೆ ತಿಳಿದು ಬಂದ್ರೆ ಅದನ್ನ ರಿಪೋರ್ಟ್ ಮಾಡದೆ ಹೋದ್ರೆ ನೀವು ಕೂಡ ಅಪರಾಧಿ ಅಂತ ಪರಿಗಣಿಸಲಾಗುತ್ತೆ. ಸೊ ಇದು ಯಾರಿಗೆ ತುಂಬಾ ಜಾಸ್ತಿ ಇದರಿಂದ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ, ಸಪೋಸ್ ಯಾವ್ದಾದ್ರು ಒಂದು ಚಿಕ್ಕ ಮಗುವಿಗೆ ಈ ಒಂದು ಲೈಂಗಿಕ ಪ್ರಕ್ರಿಯೆ ನಡೆದು ಒಪ್ಪಿಗೆ ಅಥವಾ ಒಪ್ಪಿಗೆ ಇಲ್ಲದೇನೆ ನಡೆಯಬಹುದು. ಅದಾದ್ಮೇಲೆ ಆ ಚಿಕ್ಕ ಮಗು ವೈದ್ಯರ ಕಡೆ ಹೋಗಿ ತನಗೇನಾದ್ರೂ ತೊಂದರೆ ಆಗಿದ್ದನ್ನ ಹೇಳ್ಕೊಂಡ್ರೆ ಆ ವೈದ್ಯರು ಆ ಕೇಸನ್ನ ರಿಪೋರ್ಟ್ ಮಾಡಲೇಬೇಕು. ಅಕಸ್ಮಾತ್ ಅವ್ರು ಮಾಡದೇ ಇದ್ರೆ ಆ ವೈದ್ಯರು ಕೂಡ ಅಪರಾಧಿ ಅಂತ ಪರಿಗಣಿಸಲಾಗುವುದು. ಸೊ ಮುಖ್ಯವಾಗಿ ವೈದ್ಯರಿಗೆ ಇದರಿಂದ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ಆದ್ದರಿಂದ ಇದನ್ನ ಪರಿಗಣಿಸಲು ಸುಪ್ರೀಂ ಕೋರ್ಟ್ ಈಗ ಅನುಮತಿ ನೀಡಿದೆ. ಮುಂದಿನ ಕರೆಂಟ್ ಅಫೇರ್: ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವಾಗಿ ಯಾವುದನ್ನು ಘೋಷಿಸಲಾಗಿದೆ? 107ನೇ ರಾಷ್ಟ್ರೀಯ ಉದ್ಯಾನ ಯಾವುದಿದು? ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನ. ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನ. ಇಲ್ಲಿ ಒಂದು ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಕೂಡ ಇದೆ. ಅದು ತುಂಬಾ ಚರ್ಚೆಯಲ್ಲಿರ್ತದೆ. ಸೊ ನೋಡೋಣ ಇವೆರಡಲ್ಲಿ ಏನ್ ಡಿಫ್ರೆನ್ಸ್ ಇದೆ ಟೈಗರ್ ರಿಸರ್ವ್ ಮತ್ತು ರಾಷ್ಟ್ರೀಯ ಉದ್ಯಾನ. ರಾಷ್ಟ್ರೀಯ ಉದ್ಯಾನಕ್ಕೆ ನ್ಯಾಷನಲ್ ಪಾರ್ಕ್ ಅಂತಾನು ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ನ ಒಳಗಡೆ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ್ನ ನಿರ್ಮಿಸಲಾಗಿದೆ. ಫಸ್ಟ್ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಇದೆ, ಅದ್ರ ಒಳಗಡೆ ರಾಷ್ಟ್ರೀಯ ಉದ್ಯಾನವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಎಲ್ಲಿದೆ ಇದು? ಭಾರತದ ಒಡಿಶಾ ರಾಜ್ಯದಲ್ಲಿದೆ. ಒಡಿಶಾದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನಗಳಿವೆ? 2. ಯಾವ್ಯಾವು? ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನ, ಎರಡನೇದು ಬಿತರ್ಕರ್ನಿಕಾ ರಾಷ್ಟ್ರೀಯ ಉದ್ಯಾನ.
ಸೊ ಇದರ ಬಗ್ಗೆ ಇನ್ನೂ ಕೆಲವು ಜಾಸ್ತಿ ಮಾಹಿತಿಗಳಿವೆ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ. ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳಿರುವ ರಾಜ್ಯ ಯಾವುದು? ಅದು ಮಧ್ಯಪ್ರದೇಶ. ಒಟ್ಟು 11 ರಾಷ್ಟ್ರೀಯ ಉದ್ಯಾನಗಳು ಮಧ್ಯಪ್ರದೇಶದಲ್ಲಿವೆ. ಹಾಗೂ ಭಾರತದಲ್ಲಿ ಅತ್ಯಂತ ಹೆಚ್ಚು ವನ್ಯಜೀವಿ ಅಭಯಾರಣ್ಯಗಳು ಇರುವ ರಾಜ್ಯ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. 96 ವನ್ಯಜೀವಿ ಅಭಯಾರಣ್ಯಗಳು ಇವೆ. ಏನಿದು ಇಂಗ್ಲಿಷ್ನಲ್ಲಿ ಏನಂತಾರೆ? ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರೀತಾರೆ. ವನ್ಯಜೀವಿ ಅಭಯಾರಣ್ಯಕ್ಕೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ರಾಷ್ಟ್ರೀಯ ಉದ್ಯಾನಕ್ಕೆ ನ್ಯಾಷನಲ್ ಪಾರ್ಕ್. ಸೊ ಇಲ್ಲಿ ನೀವು ನೋಡ್ಬೋದು ಭಾರತದಲ್ಲಿರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಯಾವ್ಯಾವ ಅಂತ. ಫಸ್ಟ್, ಅತ್ಯಂತ ಹಳೆಯ ಹಾಗೂ ಪ್ರಪ್ರಥಮ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ? ಉತ್ತರಾಖಂಡದಲ್ಲಿರುವ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ. ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನ ಹಿಮೇಶ್ ರಾಷ್ಟ್ರೀಯ ಉದ್ಯಾನ, ಕಾಶ್ಮೀರದಲ್ಲಿದೆ. ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನ ಸೌತ್ ಬಟನ್ ದ್ವೀಪ ರಾಷ್ಟ್ರೀಯ ಉದ್ಯಾನ, ಎಲ್ಲಿದೆ? ಅಂಡಮಾನ್ ನಿಕೋಬಾರ್. ಒಂದು ಕೊಂಬಿನ ಗೆಂಡಾಮೃಗಕ್ಕೆ ಫೇಮಸ್ ಆಗಿರುವಂತಹ ರಾಷ್ಟ್ರೀಯ ಉದ್ಯಾನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ, ವೆರಿ ಫೇಮಸ್ ನ್ಯಾಷನಲ್ ಪಾರ್ಕ್. ಇದು ಅಸ್ಸಾಂನಲ್ಲಿದೆ. ಮ್ಯಾಂಗ್ರೋವ್ ಅರಣ್ಯಗಳಿಗಾಗಿ ಫೇಮಸ್ ಆಗಿರುವಂತಹ ರಾಷ್ಟ್ರೀಯ ಉದ್ಯಾನ ಯಾವುದು? ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನ, ವೆಸ್ಟ್ ಬೆಂಗಾಲ್ನಲ್ಲಿದೆ. ತೇಲುತ್ತಿರುವ ರಾಷ್ಟ್ರೀಯ ಉದ್ಯಾನ ಇದು ಮಣಿಪುರ್ನಲ್ಲಿದೆ. ಕೈಬುಲ್ ಲಾಂಜಾವ್ ರಾಷ್ಟ್ರೀಯ ಉದ್ಯಾನ ಇದರ ಹೆಸರು. ಸೊ ಇವು ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು ಇವನ್ನೆಲ್ಲ. ಮುಂದಿನ ಪ್ರಶ್ನೆ, ವಿಶ್ವ ಸಾಮಾಜಿಕ ವರದಿ ವರ್ಲ್ಡ್ ಸೋಷಿಯಲ್ ರಿಪೋರ್ಟ್ 2025 ಯಾವ ಸಂಸ್ಥೆ ಹೊರಡಿಸುತ್ತದೆ? ಸೊ ಇದರ ಉತ್ತರ ವಿಶ್ವಸಂಸ್ಥೆ. ನಿಶ್ಚಿತವಾಗಿ ಹೇಳ್ಬೇಕಂತಂದ್ರೆ, ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತಂದ್ರೆ, ವಿಶ್ವಸಂಸ್ಥೆಯ ಒಂದು ಭಾಗ ಇದೆ, ಅದರ ಹೆಸರು ಡಿಪಾರ್ಟ್ಮೆಂಟ್ ಆಫ್ ಇಕಾನಮಿಕ್ ಅಂಡ್ ಸೋಷಿಯಲ್ ವೆಲ್ಫೇರ್. ಈ ಒಂದು ಭಾಗ ಏನಿದೆ, ಅಂಗ ಏನಿದೆ, ಇದು ಆ ಒಂದು ವರದಿಯನ್ನ ಹೊರಡಿಸುತ್ತದೆ ಪ್ರತಿ ವರ್ಷ. ಸೊ ಈ ವರದಿಯಲ್ಲಿರುವ ಮಾಹಿತಿ ಏನು ಅದನ್ನ ತಿಳ್ಕೊಳ್ಳೋಣ. ಇದರ ಪ್ರಕಾರ 60% ಜನರು ಆರ್ಥಿಕ ಅಭದ್ರತೆಯಲ್ಲಿದ್ದಾರೆ, 60% ಜನರು ಇಕಾನಮಿಕ್ ಇನ್ಸೆಕ್ಯೂರಿಟಿಯಲ್ಲಿದ್ದಾರೆ, ವಿಶ್ವದ 69 ಕೋಟಿ ಜನರು ಕಡು ಬಡತನದಲ್ಲಿದ್ದಾರೆ, ವಿಶ್ವದ 95% ಆಸ್ತಿ ಏನಿದೆ, 95% ಆಸ್ತಿ ಅದೆಲ್ಲ ಕೇವಲ 1% ಜನರ ಕಡೆ ಇದೆ. ಉಳಿದ 5% ಆಸ್ತಿ 99% ಜನರ ಕಡೆ ಇದೆ. ಸೊ ಇದರಿಂದ ಇಕಾನಮಿಕ್ ಇನ್ಇಕ್ವಾಲಿಟಿ ನಮಗೆ ಗೊತ್ತಾಗುತ್ತೆ. ಆರ್ಥಿಕ ಇನ್ಇಕ್ವಾಲಿಟಿ, 50%ಕ್ಕಿಂತ ಜಾಸ್ತಿ ಜನರು ತಮ್ಮ ಸರ್ಕಾರದ ಮೇಲೆ ವಿಶ್ವಾಸವೇ ಇಡುವುದಿಲ್ಲ. ಸೊ ಇವೆಲ್ಲ ಬ್ಯಾಡ್ ನ್ಯೂಸ್ಗಳಾದ್ರೆ, ಈ ಒಂದು ರಿಪೋರ್ಟ್ ನಲ್ಲಿ ಕೆಲವು ಗುಡ್ ನ್ಯೂಸ್ಗಳು ಕೂಡ ಇವೆ. ಪ್ರಥಮ ಗುಡ್ ನ್ಯೂಸ್ ಏನಂತಂದ್ರೆ, 1995ರಿಂದ ಈವರೆಗೆ ವಿಶ್ವದಲ್ಲಿ 100 ಕೋಟಿಗಿಂತ ಜಾಸ್ತಿ ಜನರು ಕಡು ಬಡತನದಿಂದ ಹೊರ ಬಂದಿದ್ದಾರೆ. ಎರಡನೇ ಗುಡ್ ನ್ಯೂಸ್, ವಿಶ್ವದಲ್ಲಿ ಸಾಕ್ಷರತೆ, ಜೀವಿತಾವಧಿ ಹಾಗೂ ಮೂಲಭೂತ ಸೌಕರ್ಯಗಳಲ್ಲಿ ಸುಧಾರಣೆ ಉಂಟಾಗಿದೆ. ಸೊ ನೀವೆಲ್ಲ ನೋಡಬಹುದು, ಲಿಟ್ರಸಿ ಇಂಪ್ರೂವ್ ಆಗಿದೆ, ಜೀವಿತಾವಧಿ ಇಂಪ್ರೂವ್ ಆಗಿದೆ, ಜನರದು ಹಾಸ್ಪಿಟಲ್ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ. ಆದ್ದರಿಂದ ಮೂಲಭೂತ ಸೌಕರ್ಯಗಳಲ್ಲಿ ಕೂಡ ಸುಧಾರಣೆ ಉಂಟಾಗಿದೆ. ಸೊ ಇವೇ ಈ ಒಂದು ದಿನದ ಮೇನ್ ಕರೆಂಟ್ ಅಫೇರ್ಸ್. ಮುಂದೆ ಮತ್ತೆ ನಾಳೆ ಭೇಟಿಯಾಗೋಣ ಮುಂದಿನ ಕರೆಂಟ್ ಅಫೇರ್ಸ್ ತಗೊಂಡು.